ರಾಜ್ಯ ರಾಜಧಾನಿಯಲ್ಲಿ ಒಂದು ವಾರದಿಂದ ಮಳೆ ಆಗ್ತಾ ಇದೆ. ಸೊ ಈ ಒಂದು ಕಾರಣದಿಂದಾಗಿ ತರಕಾರಿಗಳ ಬೆಲೆ ಈಗಾಗಲೇ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಸೊ ಇವತ್ತು ಕೂಡ ತರಕಾರಿಗಳ ಬೆಲೆ 10 ರಿಂದ 20 ರೂಪಾಯಿ ಈಗಾಗಲೇ ಏರಿಕೆ ಆಗಿದೆ. ಹಾಗಾದ್ರೆ ಈ ಒಂದು ತರಕಾರಿಯ ಬೆಲೆ ಬಗ್ಗೆ ಗ್ರಾಹಕರು ಏನು ಹೇಳ್ತಾರೆ, ಸೊ ಒಂದು ಬೆಲೆ ಏರಿಕೆ ಕುರಿತಾಗಿ ಎಷ್ಟು ಅವರಿಗೆ ಕಷ್ಟ ಆಗ್ತದೆ ಅನ್ನೋ ಕುರಿತಾಗಿ ಜೊತೆ ಮಾತಾಡಲಿಕ್ಕೆ ಒಂದಿಷ್ಟು ಜನ ಗೃಹಿಣಿಯರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ನಾನು KR ಮಾರ್ಕೆಟ್ನಲ್ಲಿ ಇದ್ದೀನಿ. ಸೊ ನೋಡ್ತಾ ಹೋಗ್ಬೋದು, ಈಗಾಗಲೇ ವ್ಯಾಪಾರ ವಹಿವಾಟು ಕೂಡ ಚೆನ್ನಾಗಿ ನಡೀತಾ ಇದೆ. ಸೊ ಈಗಾಗಲೇ ಸಾಕಷ್ಟು ಜನ ಗ್ರಾಹಕರು ಕೂಡ ಬಂದು ಈಗಾಗಲೇ ತರಕಾರಿಯನ್ನ ಕೂಡ ಖರೀದಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಹಬ್ಬಕ್ಕೆ ಇನ್ನೂ 2-3 ದಿನ ಬಾಕಿ ಇದೆ. ಸೊ ಇದರ ಮಧ್ಯದಲ್ಲೇ ಈಗಾಗಲೇ ಸಾಕಷ್ಟು ತರಕಾರಿಗಳ ಬೆಲೆ ಈಗಾಗಲೇ ಏರಿಕೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಈರುಳ್ಳಿಯ ಬೆಲೆ 60 ರಿಂದ 70 ರೂಪಾಯಿ ಆಗಿದೆ. ಇನ್ನು ಬೀನ್ಸ್ ಬೆಲೆ 120 ರೂಪಾಯಿ ಆಗಿದೆ. ಸೊ ಈ ಒಂದು ಬೆಲೆ ಏರಿಕೆ ಬಗ್ಗೆ ಗೃಹಿಣಿಯರು ಏನು ಹೇಳ್ತಾನೆ ಕೂತಾಗಿ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ತರಕಾರಿ ತಗೊಳಕ್ ಬಂದಿದ್ದೀರಾ, ಸೊ ಹೇಗಿದೆ ಬೆಲೆ ಎಲ್ಲ ಅಂತ? 120 ಎಲ್ಲ ರೇಟ್ ಜಾಸ್ತಿ ಆಗಿದೆ ಮೇಡಮ್. ಹೂವನ್ನು ಮಾತಾಡ್ಸಕ್ಕಾಗಲ್ಲ, ಹೂವನ್ನು ರೇಟ್ ಜಾಸ್ತಿ. ತರಕಾರಿ, ಹಣ್ಣು ಎಲ್ಲ, ಹಣ್ಣೆಲ್ಲ 180, 200 ಈ ತರ ಎಲ್ಲ ರೇಟ್ ಜಾಸ್ತಿ ಆಗಿದೆ ಮೇಡಮ್. ಇನ್ನು ಹಬ್ಬಕ್ಕೆ ಇನ್ನೂ ಒಂದು 2-3 ದಿನ ಬಾಕಿ ಇದೆ. ಸೊ ಇವಾಗಲೇ ಇಷ್ಟೊಂದು ಜಾಸ್ತಿ ಆಗ್ಬಿಟ್ಟಿದೆ. ಹಬ್ಬದ ದಿನ ಇನ್ನೂ ಎಷ್ಟಾಗಬಹುದು ಅಂತ? ಡಬಲ್ ಆದ್ರೂ ಆಗುತ್ತೆ ಮೇಡಮ್, ಇನ್ನು 300 ಆದ್ರೂ ಆಗ್ಬಿಡುತ್ತೆ ಮೇಡಮ್. ಪ್ರತಿ ಸತಿ ಕೂಡ ಮಳೆ ಒಂದು ಕಾರಣ ಹಿಡ್ಕೋತಾರೆ, ಮತ್ತೆ ಹಬ್ಬದೊಂದು ಕಾರಣ ಇರುತ್ತೆ. ಯಾವಾಗ್ಲೂ ಕೂಡ ಇದೊಂದು ಕಾರಣ ಇಟ್ಕೊಂಡು ಬೆಲೆ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಸೊ ಇದು ಎಷ್ಟು ಕಷ್ಟ ಆಗುತ್ತೆ ಅಂತ ಮಧ್ಯಮ ವರ್ಗದವರು ಹಬ್ಬ ಮಾಡೋದು ಪಾಪ ತುಂಬಾನೇ ಕಷ್ಟ ಆಗುತ್ತೆ ಮೇಡಮ್. ಆದಷ್ಟು ಒಂದು ರೀಸನಬಲ್ ರೇಟಾಗಿ ಮಾರಿದ್ರೆ ಸರೋಗುತ್ತೆ. ದಿಢೀರ್ನೆ ಜಾಸ್ತಿ ಮಾಡ್ತಾರೆ, ಹಾಗಾಗಿ ಬಡವ್ರಿಗೆ ಪ್ರಾಬ್ಲಮ್ ಮೇಡಮ್. ಮಧ್ಯಮ ವರ್ಗದವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಈಗ ಅಂದ್ರೆ ಹೊರಗಡೆ ಜಾಸ್ತಿ ಇರುತ್ತಂತ ಇಲ್ಲಿ ತರಕಾರಿ ತಗೊಳಕ್ ಬರ್ತೀರಾ, ಬಟ್ ಇಲ್ಲೂ ಕೂಡ ಜಾಸ್ತಿ ಇದೆ. ಇಲ್ಲೂ ಜಾಸ್ತಿ ಇದೆ. ನಾವು ಹೊರಗಡೆ ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ ಅನ್ಬಿಟ್ಟು ನಾವು ಮಾರ್ಕೆಟ್ ಬರ್ತೀವಿ. ಮಾರ್ಕೆಟ್ ಅಲ್ಲೂ ಜಾಸ್ತಿನೇ ಇರುತ್ತೆ ಮೇಡಮ್ ಅವರೇ. ಇವತ್ತು ಎಷ್ಟೆಷ್ಟು ಜಾಸ್ತಿ ಇದೆ? ಯಾವ್ಯಾವ ತರಕಾರಿ ಬೆಲೆ ಎಷ್ಟೆಷ್ಟಿದೆ? 200, 250, 300 ಈ ತರ ಇದೆ. ಹೂವು ಎಲ್ಲ 250, 300 ಇದೆ. ತರಕಾರಿ ಎಲ್ಲ 150, ಹಣ್ಣುಗಳೆಲ್ಲ 200, 250 ಇದೆ ಮೇಡಮ್ ಅವರೇ. ಈರುಳ್ಳಿ ಬೆಲೆ ಅಂತೂ ಜಾಸ್ತಿ ಆಗ್ತಾನೆ ಇದೆ. ಜಾಸ್ತಿನೇ. ಈರುಳ್ಳಿ, ಬೆಳ್ಳುಳ್ಳಿ ಒಂದು 300, ಈರುಳ್ಳಿ 150 ರೂಪಾಯಿ ಹಿಂಗಿದೆ ಮೇಡಮ್. ಎಷ್ಟು ಕಷ್ಟ ಆಗುತ್ತೆ ಅಂತ ಮನೆ ನಡೆಸೋರಿಗೆ, ಹೆಣ್ಮಕ್ಳಿಗೆ ಅಂತೂ ತುಂಬಾ ಕಷ್ಟ ಅಲ್ವಾ? ಆಗುತ್ತೆ ಮೇಡಮ್ ಅವರೇ, ನಮ್ಗಂತೂ ಕಷ್ಟನೇ ಆಗುತ್ತೆ. ಇದನ್ನೆಲ್ಲ ಮೇಂಟೈನ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಮೇಡಮ್. ಮುಂಚೆ ಎಲ್ಲ ಒಂದು 100-200 ರೂಪಾಯಿ ತಂದ್ರೆ ಮನೆ ತುಂಬಾ ತರಕಾರಿ ಬರ್ತಾ ಇತ್ತು. ಬಟ್ ಈಗ 500 ರೂಪಾಯಿ 1000 ರೂಪಾಯಿ ತಂದ್ರೂ ಮನೆ ತುಂಬಾ ತಗೋಕ್ ಆಗ್ತಾ ಇಲ್ಲ. ಮನೆ ಮೇಂಟೈನ್ ಮಾಡೋದು ಕಷ್ಟ ಆಯ್ತದೆ. ಅಂದ್ರೆ ಮಧ್ಯಮ ವರ್ಗದವ್ರಿಗಂತೂ ತುಂಬಾನೇ ಕಷ್ಟ ಇದೆ ಬಿಡಿ. ಏನ್ ತಗೋಬೇಕಂದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕಾಗುತ್ತೆ. ಹಬ್ಬದ ಟೈಮ್ ನಲ್ಲಿ ಇಷ್ಟೊಂದು ಜಾಸ್ತಿ ಆಗ್ಬಿಟ್ರೆ ಹಬ್ಬ ಮಾಡೋದಾದ್ರೂ ಹೇಗೆ ಅಂತ ಚಿಂತೆ ಬರೋರ್ಗಂತೂ ತೊಂದರೆನೇ ಆಯ್ತದೆ, ಚಿಂತೆನೇ ಆಯ್ತದೆ ಬಿಡಿ. ಹಬ್ಬಕ್ಕೆ ತಗೋಕ್ ಬಂದಿರೋದ ಅಥವಾ ಹೆಂಗೆ? ಬಂದಿದ್ದೀವಿ, ಅದಕ್ಕೆ ಬಂದಿದ್ದೀವಿ ಹಬ್ಬಕ್ಕೋಸ್ಕರ. ಹೌದು, ಅದಕ್ಕೆ ಇಲ್ಲಿ ಫ್ರೀ ಇರ್ತೈತೆ ಮಾರ್ಕೆಟ್, ಮತ್ತೆ ಜೊತೆಗೆ ನಮ್ಗೂ ಸ್ವಲ್ಪ ಇದು ಸಿಗುತ್ತೆ ಅಂತ ಬಂದಿದ್ದೀವಿ. 3 ದಿನಕ್ಕೆ ಮುಂಚೆನೆ ಇಷ್ಟೊಂದು ಜಾಸ್ತಿ ಆಗಿದೆ. ಇನ್ನು ಹಬ್ಬದ ದಿನ ಇನ್ನೂ ಎಷ್ಟಾಗ್ಬೋದು ಅಂತ? ತುಂಬಾನೇ ಆಯ್ತದೆ ಬಿಡ್ರಿ, ಹಬ್ಬದ ದಿನ ತುಂಬಾ ಜಾಸ್ತಿನೇ ಆಯ್ತದೆ. ಹಾ ಹೌದು, ಎಲ್ಲಾ ಬೆಲೆನೂ ಜಾಸ್ತಿ ಆಗಿದೆ. ಹೌದು, ಮಧ್ಯದವ್ರಿಗಂತೂ ತುಂಬಾನೇ ಕಷ್ಟ ಐತೆ ಬಿಡಿ. ಅವ್ರು ಹಬ್ಬ ಮಾಡ್ಬೇಕಾಗ್ಲಿ, ಬೇರೆ ಏನೇ ಮಾಡ್ಬೇಕು ಅಂದ್ರೂ ಕಷ್ಟನೇ ಐತೆ ಬಿಡಿ ಇವಾಗ. ಹೌದು. ಸೊ ಇದಿಷ್ಟು ಇಲ್ಲ ಗೃಹಿಣಿಯರು ಮಾತನಾಡುವಂಥದ್ದು. ಅಂದ್ರೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾನೆ ಇದೆ, ಇದು ಕಡಿಮೆ ಆಗ್ತಾ ಇಲ್ಲ. ಒಂದು ಮಳೆ ಕಾರಣ ಇಟ್ಕೋತಾರೆ, ಇನ್ನೊಂದು ಹಬ್ಬದ ಕಾರಣಗಳನ್ನ ಇಟ್ಕೋತಾರೆ. ಸೊ ಈ ಒಂದು ಕಾರಣಗಳು ಇಟ್ಕೊಂಡು ತರಕಾರಿಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇರುತ್ತೆ. ಸೊ ಇದು ಮಧ್ಯಮ ವರ್ಗದವರಿಗೆ ತುಂಬಾನೇ ಕಷ್ಟ ಆಗ್ತಾನೆ ಕುರಿತಾಗಿ ಕೂಡ ಈಗಲೇ ಗೃಹಿಣಿಯರು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.